ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಮರಾಠ ಶೈಲಿನಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಯಾವ ರೆಸ್ಟೋರೆಂಟು ಹೋಟೆಲಲ್ಲೂ ಕೂಡ ನಿಮಗೆ ಈ ರೀತಿಯಾದ ರುಚಿ ಸಿಗೋದಿಲ್ಲ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಎಷ್ಟು ಅಳತೆಯಲ್ಲಿ ಮಸಾಲೆ ಹಾಕಿದರೆ ಸಾರು ತುಂಬ ರುಚಿಯಾಗಿ ಬರುತ್ತೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಅರ್ಧ kg ಮಟನನ್ನು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಆನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಒಂದೆರಡು ಚಿಟಿಕೆಯಷ್ಟು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗೇ ಹಾಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಕಡಿಮೆ ಇದ್ರೂ ನೀವು ಹಾಕೋಬೋದು. ಆನಂತರ ಖಾರದ ಪುಡಿನೂ ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ 3ರಿಂದ 3.5 ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ 2ರಿಂದ 3 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಮಟನ್ನಲ್ಲೂ ಕೂಡ ಫ್ಯಾಟ್ ಅಂಶ ಇರುತ್ತೆ, ಹಾಗಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಏಕೆಂದರೆ ಎಲ್ಲ ಬೆಂದ ಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ಉಪ್ಪು ಖಾರ ಎಲ್ಲ ಕಡೆ ತಗಲೋ ಥರ ನೀಟಾಗಿ ಒಂದು ಸಾರಿ ಎಲ್ಲ ಕಡೆ ಇದನ್ನು ಕಲಿಸ್ಕೊಳ್ಳಿ, ಮೇಲೆ ಕೆಳಗೆ ಮಾಡಿಕೊಂಡು. ಆನಂತರ ನಾನು ಇದಕ್ಕೆ ಒಂದು ನೀರು ಕುಡಿಯೋ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾವು ಉಪ್ಪು ಖಾರನ ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಟನ್ ಪೀಸ್ಗಳೆಲ್ಲ. ಆನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಷಲ್ ಹಾಕಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಮಟನ್ ಹೇಗೆ ಬೇಯುತ್ತೋ ಅದ್ರ ಮೇಲೆ ಡಿಪೆಂಡು. ಆನಂತರ ವಿಷಲ್ ತಣ್ಣಗಾಗೋ ತನಕ ನಾವೊಂದು ಮಸಾಲೆ ಮಾಡ್ಕೊಂಬರೋಣ. ಮಸಾಲೆಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕೋತಾ ಇದ್ದೀನಿ. ತುಂಬ ದೊಡ್ಡದೇನಲ್ಲ, ಮಧ್ಯಮ ಗಾತ್ರಗಿಂತ ಸ್ವಲ್ಪ ದೊಡ್ಡದು ಪೂರ್ತಿಯಾಗಿ ತೊಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಆದರೆ 2 ತೊಗೊಳ್ಳಿ. ಇದು ನೋಡಿ ಈ ಥರ ಕೆಂಪಗಾಗೋ ತನಕನೂ ಎಣ್ಣೆ ಹಾಕಿ ನಾವು ಚೆನ್ನಾಗಿ ಈ ಥರ ಹುರ್ಕೋಬೇಕು. ಹಾಗಂತ ತುಂಬ ಹೊತ್ತಿಸ್ಕೋಬಾರ್ದು. ನಾವು ಬಿರಿಯಾನಿಗೆಲ್ಲ ಮಾಡುವಾಗ ಚೆನ್ನಾಗಿ ರೋಸ್ಟ್ ಮಾಡ್ತೀವಲ್ಲ, ಆ ರೀತಿ ಮಾಡಬಾರ್ದು. ಇಷ್ಟು ಕೆಂಪಗಾದರೆ ಸಾಕು. ಇವಾಗ ಚೆನ್ನಾಗಿ ಹುರಿದಿದೆ ತಗೊಳ್ಳೋಣ. ನಂತರ ಒಂದು ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೂ ಸ್ವಲ್ಪ 1 ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಹುರ್ಕೋಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಾವು ಈ ಥರ ಹುರಿದು ಮಾಡೋದ್ರಿಂದ ಸಾರಿನ ರುಚಿ ತುಂಬಾ ರುಚಿಯಾಗಿರುತ್ತೆ. ಇದು ನೋಡಿ ಚೆನ್ನಾಗಿ ಮೆತ್ತಗಾಗಬೇಕು ಟೊಮೆಟೊ ಎಲ್ಲ. ಈ ಥರ ಮೇಲೆಲ್ಲ ನೋಡಿ ಸಿಪ್ಪೆಲ್ಲ ಸ್ವಲ್ಪ ಕಪ್ಪಾಗಬೇಕು, ಅಲ್ಲಿ ತನಕ ಹುರಿದು ತೆಕ್ಕೋಬೇಕು. ಇವಾಗ ಆಗಿದೆ, ತೆಗಿತಾ ಇದ್ದೀನಿ. ಆನಂತರ ಮಿಕ್ಸರ್ ಜಾರ್ಗೆ ನಾನು ಹುರಿದಿರೋ ಅಂಥ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಹಾಕೋತಾ ಇದ್ದೀನಿ. ಆನಂತರ ಜವಾರಿ ಬೆಳ್ಳುಳ್ಳಿ 4 ಹಾಕೋತಾ ಇದ್ದೀನಿ. ನೀವು ಫಾರ್ಮ್ ಬೆಳ್ಳುಳ್ಳಿ ಹಾಕೋದಿದ್ರೆ ಅರ್ಧ ಗೆಡ್ಡೆಯಷ್ಟು ಹಾಕ್ಕೊಳ್ಳಿ, ದೊಡ್ಡ ಗೆಡ್ಡೆ ಆದರೆ. ಸಣ್ಣ ಗೆಡ್ಡೆ ಆದರೆ 1 ಗೆಡ್ಡೆ ಪೂರ್ತಿ ಹಾಕ್ಕೊಳ್ಳಿ. ಆನಂತರ 1 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಶುಂಠಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಗರಂ ಮಸಾಲೆ 8 ಲವಂಗನ ಹಾಕೋತಾ ಇದ್ದೀನಿ. 1.5 ಇಂಚಷ್ಟು ಚಕ್ಕೆ ಪೀಸನ್ನು ಹಾಕೋತಾ ಇದ್ದೀನಿ. ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ. ಆನಂತರ ಮಧ್ಯಮ ಗಾತ್ರದ 1 ತೆಂಗಿನಕಾಯಿನಲ್ಲಿ ಅರ್ಧ ಬಟ್ಲು ಮಾತ್ರ ತೊಗೊಂಡಿದ್ದೀನಿ, ಅಷ್ಟನ್ನು ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾವು ರುಬ್ಕೋಬೇಕು. ನೀರು ಹಾಕಿ ಸ್ವಲ್ಪ ರುಬ್ಕೊಳ್ಳೋಣ. ತುಂಬ ಪೇಸ್ಟ್ ಥರ ಮಾಡಬಾರ್ದು ಈ ಮಸಾಲೆನ. ನಾವು ಈ ಸಾರಿಗೆ ಪೇಸ್ಟ್ ಗಂಧ ಥರ ರುಬ್ಕೋಬಾರ್ದು. ನೋಡಿ ಈ ಹದದಲ್ಲಿರಬೇಕು. ಹಾಗಂತ ತುಂಬಾ ತರ್ತರಿಯಾಗಿರಬಾರ್ದು, ಈ ಹದದಲ್ಲಿದ್ದರೆ ಸಾಕು. ಆನಂತರ ಇಲ್ಲಿ ಕುಕ್ಕರ್ ವಿಷಲ್ ತಣ್ಣಗಾಗಿದೆ. ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ತಾ ಇದೆ. ಚೆನ್ನಾಗಿ ಬೆಂದಿದೆ ಮಟನ್ನು. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ನಾವು ಆನ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ. ಮತ್ತೆ ಇವಾಗ ಈ ರಸ ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ಕೂಡ ನಾವು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಪ್ರಯತ್ನ ಮಾಡಿ. ಈಗ ನೋಡಿ ಕುದೀತಾ ಇದೆ. ಇವಾಗ ನಾವು ರುಬ್ಬಿಟ್ಟಿರೋಂಥ ಅಷ್ಟು ಮಸಾಲೆನೂ ಹಾಕೋತಾ ಇದ್ದೀನಿ. ಪೂರ್ತಿ ಮಸಾಲೆ ಹಾಕ್ಕೊಂಡು 1-2 ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹಾಗೇ ಕುದಿಸಿ. ಇವಾಗಲೇ ನೀರು ಹಾಕೋಕ್ಕೆ ಹೋಗಬೇಡಿ. ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಹುರಿದಿದೆ, ಆದರೂ ಒಂದು ಮಸಾಲೆ ಕುದಿ ಬರೋ ತನಕ ನೀರು ಹಾಕೋಕ್ಕೆ ಹೋಗಬೇಡಿ. ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಮಿಕ್ಸರ್ ಜಾರು ಕೂಡ ತೊಳೆದು ನೀರು ಹಾಕೋತಾ ಇದ್ದೀನಿ. 1 ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ ಈ ಹದದಲ್ಲಿರಬೇಕು, ತುಂಬಾ ನೀರು ಹಾಕೋಬೇಡಿ. ನಾನು ಮಾಡಿರೋ ಅಂಥ ಈ ಮಸಾಲೆ ಅಳತೆನಲ್ಲಿ, ಈ ಹದದಲ್ಲಿ ನೀರು ಹಾಕಿರೋ ಅಂಥ ಅಳತೆನಲ್ಲಿ 8ರಿಂದ 10 ಜನ ಊಟ ಮಾಡ್ಬೋದು. ಅಷ್ಟು ನಮಗೆ ಸಾಂಬಾರು ರೆಡಿ ಆಗುತ್ತೆ ಅರ್ಧ kg ಮಟನ್ನಲ್ಲಿ. ಈಗ ನೋಡಿ ಕುದಿ ಬರ್ತಾ ಇದೆ. ಇವಾಗ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಈಗ ಮಟನ್ ಪೀಸ್ ಜೊತೆಗೆ ಫ್ಯಾಟನ್ನು ಕೊಟ್ಟಿರ್ತಾರಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಕುದಿಯುವಾಗ ಹಾಕ್ಕೊಳ್ಳಿ. ಫಸ್ಟೇ ನಾವು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ರೆ ತುಂಬ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ಹಾಕೋದ್ರಿಂದ ಸರಿಯಾಗಿ ಕೂಡ ಬೇಯುತ್ತೆ, ಎಣ್ಣೆ ಕೂಡ ಜಾಸ್ತಿ ಏನು ಬಿಟ್ಕೊಳ್ಳೋದಿಲ್ಲ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಗ್ಯಾಸ್ ಫ್ಲೇಮ್ನ ನಾವು ಪೂರ್ತಿ ಸಣ್ಣ ಇಟ್ಕೋಬೇಕು. ಸಣ್ಣ ಇಟ್ಕೊಂಡು ಈ ಥರ ಒಂದು
ಸೌಟನ್ನು ಅಡ್ಡ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಈ ಥರ ಗ್ಯಾಪ್ ಕೊಡಬೇಕು ನೋಡಿ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬೆಂದು ಎಣ್ಣೆ ಈ ಥರ ತೇಲ್ತಾ ಬರುತ್ತೆ. ಈಗ ನಾನೊಂದು 10 ನಿಮಿಷ ಕುದಿಸಿದ್ದೀನಿ. 10ರಿಂದ 12 ನಿಮಿಷ ಈ ಸಣ್ಣ ಉರಿನಲ್ಲಿ ಕುದಿಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಎಲ್ಲ ಬಿಡ್ಕೋಬೇಕು. ಅಲ್ಲಿ ತನಕ ನಾವು ಸಣ್ಣ ಉರಿನಲ್ಲೇ ಕುದಿಸ್ಕೋಬೇಕು. ಸಾಂಬಾರು ನೋಡಿ ಇವಾಗ ನಮಗೆ ರೆಡಿ ಆಯಿತು. ಸರಿಯಾಗಿ ಹದದಲ್ಲಿ ರೆಡಿಯಾಗಿದೆ. ಇಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಸೇರಿಸಿದ್ರೆ ಸಾಕಾಗುತ್ತೆ. ನಾವು ಇಷ್ಟು ತೆಳ್ಳಗಿದ್ರೆ ಸಾಕು, ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ಇವಾಗ ನೋಡಿ ಸಾರಿನ ಹದ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಮಗೆ ಜೋಳದ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲದಕ್ಕೂ ಸರಿಸಾಟಿಯಾಗಿರುತ್ತೆ. ಅಷ್ಟು ಚೆನ್ನಾಗಿ ಇರುತ್ತೆ. ನೀವು ಈ ಮಸಾಲೆನ ಬಳಸಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.